ಎಲ್ರಿಗೂ ನಮಸ್ಕಾರ. ಒಂದು ಸಣ್ಣ ಪ್ರಶ್ನೆ. ನಮ್ಮ ಭಾರತದ ಸಂವಿಧಾನ ನಮ್ಗೆ ಕೊಟ್ಟಿರೋ 6 ಮೂಲಭೂತ ಹಕ್ಕುಗಳು ಯಾವುವು ಅಂತ ಪಟ್ಟಂತ ಹೇಳೋಕ್ಕಾಗತ್ತಾ? ಹೆಚ್ಚಿನವರಿಗೆ ಇದು ಸ್ವಲ್ಪ ಕಷ್ಟನೇ ಅಲ್ವಾ? ಆದ್ರೆ ಇವತ್ತು ನಾವು ಒಂದು ಸೂಪರ್ ಟ್ರಿಕ್ ಕಲಿಯೋಣ. ಇದನ್ನ ಬಳಸಿದ್ರೆ ಈ ಹಕ್ಕುಗಳನ್ನ ಲೈಫ್ ಲಾಂಗ್ ಮರೆಯೋದೇ ಇಲ್ಲ. ನೋಡಿ, ಇದೇನು ದೊಡ್ಡ ವಿಷಯ ಅಲ್ಲ. ನಾವೆಲ್ಲರೂ ಸ್ಕೂಲ್ನಲ್ಲಿ ಇದರ ಬಗ್ಗೆ ಓದಿರ್ತೀವಿ. ಆದರೆ ವರ್ಷಗಳು ಕಳೆದ ಹಾಗೆ ಎಷ್ಟೋ ವಿಷಯಗಳ ಜೊತೆ ಇದೂ ಕೂಡ ಮರೆತೋಗಿರುತ್ತೆ. ಇದು ತುಂಬಾ ಸಹಜ. ಆದರೆ ಇನ್ಮುಂದೆ ಚಿಂತೆ ಬೇಡ. ಯಾಕೆಂದ್ರೆ ಈ ಕನ್ಫ್ಯೂಸಿಂಗ್ ಅನ್ಸೋ ಲಿಸ್ಟ್ಗೆ ಒಂದು ತುಂಬಾನೇ ಸಿಂಪಲ್ ಆದರೆ ಪವರ್ಫುಲ್ ಆದ ಸೊಲ್ಯೂಷನ್ ಇದೆ. ಹಾಗಾದ್ರೆ ಏನದು ಸೊಲ್ಯೂಷನ್? ಆ ಪರಿಹಾರ ಬೇರೆಲ್ಲೂ ಇಲ್ಲ, ಅಕ್ಷರಶಃ ನಮ್ಮ ಕೈಯಲ್ಲೇ ಇದೆ. ಹೌದು, ನಮ್ಮ ಕೈಬೆರಳುಗಳನ್ನ ಬಳಸಿ ಈ 6 ಹಕ್ಕುಗಳನ್ನ ಜೀವನ ಪೂರ್ತಿ ಹೇಗೆ ನೆನಪಲ್ಲಿಟ್ಕೋಬಹುದು ಅಂತ ಈಗ ನೋಡಿಬಿಡೋಣ. ನೋಡಿ, ಹೆಬ್ಬೆರಳು, ತೋರುಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಕೊನೆಗೆ ಅಂಗೈ. ನಮ್ಮ ಕೈಯ ಈ 6 ಭಾಗಗಳು ಆ 6 ಹಕ್ಕುಗಳನ್ನ ಪ್ರತಿನಿಧಿಸುತ್ತೆ. ರೆಡಿಯಲ್ವಾ? ಹಾಗಿದ್ರೆ ಶುರು ಮಾಡೋಣ. ಮೊದಲನೇದು ನಮ್ಮ ಹೆಬ್ಬೆರಳು. ನಾವು ಥಮ್ಸಪ್ ಯಾವಾಗ ತೋರಿಸ್ತೀವಿ? ಏನಾದರೂ ಇಷ್ಟ ಆದಾಗ, ಎಲ್ಲ ಸರಿ ಇದೆ ಅನ್ನೋದಕ್ಕೆ ಅಲ್ವಾ? ಈ ಥಮ್ಸಪ್ ಸೈನ್ ಎಲ್ಲರಿಗೂ ಒಂದೇ. ಶ್ರೀಮಂತರಿಗಾಗ್ಲಿ ಬಡವರಿಗಾಗ್ಲಿ ಎಲ್ಲರಿಗೂ ಒಂದೇ ಅರ್ಥ. ಇದು ಯಾವುದನ್ನ ಸಂಕೇತಿಸುತ್ತೆ ಅಂದ್ರೆ ನಮ್ಮ ಮೊದಲನೇ ಹಕ್ಕು, ಸಮಾನತೆಯ ಹಕ್ಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನ ಇದು ನೆನಪಿಸುತ್ತೆ. ಸರಿ, ಎರಡನೇದು ತೋರುಬೆರಳು. ನಾವಿದನ್ನ ಯಾಕೆ ಬಳಸ್ತೀವಿ? ದಾರಿ ತೋರ್ಸಕ್ಕೆ, ಏನಾದ್ರು ಪಾಯಿಂಟ್ಔಟ್ ಮಾಡಕ್ಕೆ, ಅಥವಾ ನಮ್ಮ ಅಭಿಪ್ರಾಯವನ್ನ ಧೈರ್ಯವಾಗಿ ಹೇಳೋಕೆ ಅಲ್ವಾ? ಇದೇ ನಮ್ಮ ಎರಡನೇ ಹಕ್ಕು, ಸ್ವಾತಂತ್ರ್ಯದ ಹಕ್ಕು. ಅಂದ್ರೆ ನಮ್ಗೆ ಮಾತಾಡೋಕೆ, ನಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸೋಕೆ ಇರೋ ಸ್ವಾತಂತ್ರ್ಯ. ಮೂರನೇದು ನಮ್ಮ ಮಧ್ಯದ ಬೆರಳು. ಇದು ನಮ್ಮ ಕೈಬೆರಳುಗಳಲ್ಲೇ ಅತಿ ಎತ್ತರ ಇರೋದು. ಇದು ಯಾವುದರ ಸಂಕೇತ ಅಂದ್ರೆ ಯಾವುದೇ ತರದ ಅನ್ಯಾಯ, ಬಲವಂತದ ದುಡಿಮೆ ಅಥವಾ ಬಾಲಕಾರ್ಮಿಕ ಪದ್ಧತಿಯಂತಹ ಶೋಷಣೆಗಳ ವಿರುದ್ಧ ನಾವು ತಲೆ ಎತ್ತಿ ನಿಲ್ಲಬೇಕು ಅನ್ನೋದನ್ನ ಇದು ನೆನಪಿಸುತ್ತೆ. ಇದೇ ನಮ್ಮ ಮೂರನೇ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು. ಈಗ 4ನೇ ಬೆರಳು, ಉಂಗುರದ ಬೆರಳು. ಈ ಬೆರಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದ ಪವಿತ್ರವಾದ ಸ್ಥಾನ ಇದೆ, ಹೌದಲ್ವಾ? ಮದುವೆಯಾಗಲಿ, ಪೂಜೆಗಳಾಗಲಿ, ಹಲವು ಧಾರ್ಮಿಕ ಸಮಾರಂಭಗಳಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಇದೆ. ಇದು ನಮಗೆ ತುಂಬಾನೇ ಸುಲಭವಾಗಿ ನಮ್ಮ 4ನೇ ಹಕ್ಕನ್ನ ನೆನಪಿಸುತ್ತೆ. ಅದುವೇ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 5ನೇದು ನಮ್ಮ ಕಿರುಬೆರಳು, ಕೈಯಲ್ಲೇ ಎಲ್ಲದಕ್ಕಿಂತ ಚಿಕ್ಕ ಬೆರಳು. ಇದು ನಮ್ಮ ಸಮಾಜದಲ್ಲಿರೋ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಪ್ರತಿನಿಧಿಸುತ್ತೆ. ಅವರದೇ ಆದ ವಿಶಿಷ್ಟ ಸಂಸ್ಕೃತಿ, ಭಾಷೆ ಮತ್ತು ತಮ್ಮ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸೋ ಹಕ್ಕುಗಳನ್ನ ರಕ್ಷಿಸೋದೇ ನಮ್ಮ 5ನೇ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. ಕೊನೆಯದಾಗಿ 6ನೇದು ನಮ್ಮ ಅಂಗೈ. ನೋಡಿ, ಈ ಅಂಗೈನೇ ನಮ್ಮ 5 ಬೆರಳುಗಳನ್ನ ಹಿಡಿದಿಟ್ಕೊಳ್ಳೋದು, ಅವುಗಳಲ್ಲಿ ಆಧಾರ ಮತ್ತು ರಕ್ಷಣೆ ಕೊಡೋದು. ಇದೇ ರೀತಿ ನಮ್ಮ 6ನೇ ಹಕ್ಕು, ಸಾಂವಿಧಾನಿಕ ಪರಿಹಾರಗಳ ಹಕ್ಕು, ಉಳಿದ 5 ಹಕ್ಕುಗಳಿಗೆ ಒಂದು ರಕ್ಷಾ ಕವಚದ ಹಾಗೆ ಕೆಲಸ ಮಾಡುತ್ತೆ. ಇದೇ ಅಲ್ಟಿಮೇಟ್ ಪ್ರೊಟೆಕ್ಟರ್. ಹೇಗಿತ್ತು ಈ ಟ್ರಿಕ್? ತುಂಬಾನೇ ಸಿಂಪಲ್ ಅಲ್ವಾ? ಬನ್ನಿ, 1 ನಿಮಿಷದಲ್ಲಿ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಹೆಬ್ಬೆರಳು ಅಂದ್ರೆ ಸಮಾನತೆ, ತೋರುಬೆರಳು ಅಂದ್ರೆ ಸ್ವಾತಂತ್ರ್ಯ, ಮಧ್ಯದ ಬೆರಳು ಶೋಷಣೆ ವಿರುದ್ಧ ನಿಲ್ಲೋದು, ಉಂಗುರದ ಬೆರಳು ಧಾರ್ಮಿಕ ಸ್ವಾತಂತ್ರ್ಯ, ಕಿರುಬೆರಳು ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತು ಅಂಗೈ ಈ ಎಲ್ಲದರ ರಕ್ಷಕ. ಇನ್ನು ಇದನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಸರಿ, ಈಗ 6 ಹಕ್ಕುಗಳು ಯಾವುವು ಅಂತ ಕೈಬೆರಳು ತಂತ್ರದಿಂದ ಚೆನ್ನಾಗಿ ಗೊತ್ತಾಯ್ತು. ಈಗ ಸ್ವಲ್ಪ ಡೀಪ್ ಆಗಿ ಹೋಗೋಣ. ಅಂದ್ರೆ ಈ ಹಕ್ಕುಗಳ ಹಿನ್ನೆಲೆ ಏನು, ಅವು ಹೇಗೆ ಬಂದು ಅಂತ ಸ್ವಲ್ಪ ನೋಡೋಣ. ಗೊತ್ತಾ, ನಮ್ಮ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಾಗ ನಮಗೆ ಕೇವಲ 6 ಅಲ್ಲ, ಬರೋಬ್ಬರಿ 7 ಮೂಲಭೂತ ಹಕ್ಕುಗಳಿದ್ವು. ಆಶ್ಚರ್ಯ ಆಯ್ತಾ? ಆದ್ರೆ ಇವತ್ತು ನಾವು ಮಾತಾಡ್ತಿರೋದು 6ರ ಬಗ್ಗೆ ಮಾತ್ರ. ಹಾಗಾದ್ರೆ ಆ 7ನೇ ಹಕ್ಕು ಎಲ್ಲಿ ಹೋಯ್ತೋ? ಏನಾಯ್ತದಕ್ಕೆ? ಆ 7ನೇ ಹಕ್ಕೆ ಆಸ್ತಿಯ ಹಕ್ಕು. ಆದ್ರೆ 1978ರಲ್ಲಿ 44ನೇ ಸಂವಿಧಾನ ತಿದ್ದುಪಡಿ ಮಾಡಿ ಅದನ್ನ ಮೂಲಭೂತ ಹಕ್ಕುಗಳ ಲಿಸ್ಟ್ನಿಂದ ತೆಗೆದುಹಾಕಲಾಯಿತು. ಈಗ ಅದು ವಿಧಿ 300A ಅಡಿಯಲ್ಲಿ ಕೇವಲ ಒಂದು ಕಾನೂನುಬದ್ಧ ಹಕ್ಕು ಅಷ್ಟೇ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತಯಾರಿ ಆಗ್ತಿರೋರ್ಗೆ ಈ 44ನೇ ತಿದ್ದುಪಡಿ ಮತ್ತು 1978ನೇ ಇಸ್ವಿ ಎರಡೂ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಕೆಲವು ಕ್ವಿಕ್ ಫ್ಯಾಕ್ಟ್ಸ್. ಈ ಮೂಲಭೂತ ಹಕ್ಕುಗಳು ಇರೋದು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ. ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತಾನೂ ಕರೀತಾರೆ. ಅಂದಹಾಗೆ ಇದನ್ನಾವು ಅಮೆರಿಕಾದ ಬಿಲ್ ಆಫ್ ರೈಟ್ಸ್ನಿಂದ ಸ್ಫೂರ್ತಿ ಪಡೆದು ಅಳವಡಿಸಿಕೊಂಡಿದ್ದೇವೆ.
ಸಂವಿಧಾನದ ವಿಧಿ 12ರಿಂದ 35ರವರೆಗೆ ಇವುಗಳ ಬಗ್ಗೆನೇ ವಿವರಣೆ ಇರೋದು. ಸರಿ, ಇಲ್ಲಿವರೆಗೂ ಚೆನ್ನಾಗೇ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾವು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಂದು ಭಾಗಕ್ಕೆ ಬಂದಿದ್ದೀವಿ. ಪರೀಕ್ಷೆಗಳಲ್ಲಿ ಪದೇ ಪದೇ ಯಾವೆಲ್ಲ ಆರ್ಟಿಕಲ್ಸ್ ಬಗ್ಗೆ ಕೇಳ್ತಾರೆ ಅಂತ ಒಂದ್ಸಲ ಫಾಸ್ಟ್ ಆಗಿ ನೋಡ್ಬಿಡೋಣ. ಮೊದಲಿಗೆ ಆರ್ಟಿಕಲ್ 14. ಇದು ಹೇಳೋದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ನೆಕ್ಸ್ಟ್ ಆರ್ಟಿಕಲ್ 17 ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆಮೇಲೆ ಆರ್ಟಿಕಲ್ 18 ಮಿಲಿಟರಿ ಮತ್ತೆ ಅಕಾಡೆಮಿಕ್ ಬಿರುದುಗಳನ್ನ ಬಿಟ್ಟು ಬೇರೆ ಎಲ್ಲಾ ಬಿರುದುಗಳನ್ನ ರದ್ದು ಮಾಡುತ್ತೆ. ಹಾಗೂ ಆರ್ಟಿಕಲ್ 19 ನಮ್ಗೆಲ್ಲರಿಗೂ ಮಾತಾಡೋ ಸ್ವಾತಂತ್ರ್ಯವನ್ನ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಕೊಡುತ್ತೆ. ಮುಂದುವರೆದು ಆರ್ಟಿಕಲ್ 21, ಇದು ನಮ್ಮ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಬಗ್ಗೆ ಹೇಳತ್ತೆ. ಇದೇ ರೀತಿ ಆರ್ಟಿಕಲ್ 21A 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒಂದು ಹಕ್ಕು ಅಂತ ಹೇಳತ್ತೆ. ಆರ್ಟಿಕಲ್ 24 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸುವುದನ್ನ ನಿಷೇಧಿಸುತ್ತೆ. ಮತ್ತು ಆರ್ಟಿಕಲ್ 25 ನಮ್ಮ ಆತ್ಮಸಾಕ್ಷಿ ಮತ್ತು ಧರ್ಮದ ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತೆ. ಸರಿ, ಈಗ ನಾವು ಈ ಎಲ್ಲಾ ಹಕ್ಕುಗಳ ರಕ್ಷಾ ಕವಚ, ಅಂತಿಮ ರಕ್ಷಕ ಅಂತಾನೆ ಹೇಳ್ಬಹುದಾದ ಒಂದು ಅತ್ಯಂತ ಪ್ರಮುಖವಾದ ವಿಧಿಯ ಬಗ್ಗೆ ಮಾತಾಡೋಣ. ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆರ್ಟಿಕಲ್ 32 ಬಗ್ಗೆ ಏನ್ ಹೇಳಿದ್ದಾರೆ ಗೊತ್ತಾ? ಇದು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಆ ಒಂದು ಮಾತಲ್ಲೇ ಇದರ ಮಹತ್ವ ಎಷ್ಟು ಅಂತ ನಮಗೆ ಅರ್ಥ ಆಗುತ್ತೆ. ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಂದು ವೇಳೆ ನಮ್ಮ ಬೇರೆ ಯಾವುದೇ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದ್ರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಅದು ಇದೇ ಆರ್ಟಿಕಲ್ 32 ಅಡಿಯಲ್ಲಿ. ಆಗ ಕೋರ್ಟ್ ನಮ್ಮ ಹಕ್ಕುಗಳನ್ನ ರಕ್ಷಿಸೋಕೆ 5 ತರಹದ ವಿಶೇಷ ಆದೇಶಗಳನ್ನ ಅಂದ್ರೆ ರಿಟ್ಗಳನ್ನ ಹೊರಡಿಸುತ್ತೆ. ಹಾಗಾದ್ರೆ ಫೈನಲ್ ಆಗಿ ಈ ಹಕ್ಕುಗಳ ಗಾರ್ಡಿಯನ್ ಯಾರೋ? ಅದು ನಮ್ಮ ನ್ಯಾಯಾಂಗ, ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟುಗಳು. ಕೊನೆಯದಾಗಿ ಒಂದು ವಿಷಯವನ್ನ ಎಲ್ಲರೂ ನೆನಪಲ್ಲಿಡಬೇಕು. ದೇಶದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಜಾರಿಯಲ್ಲಿದ್ರೂ ಸಹ ಆರ್ಟಿಕಲ್ 20 ಮತ್ತು 21 ಯಾವತ್ತೂ ಸಸ್ಪೆಂಡ್ ಮಾಡಕ್ಕಾಗಲ್ಲ. ಅಷ್ಟು ಪವರ್ಫುಲ್ ಈ 2 ಹಕ್ಕುಗಳು. ಸರಿ, ಈ ಎಲ್ಲಾ ವಿವರಣೆಯ ನಂತರ ಒಂದು ಕೊನೆಯ ಪ್ರಶ್ನೆ. ನಾವು 6 ಹಕ್ಕುಗಳ ಬಗ್ಗೆ, ಅವುಗಳ ರಕ್ಷಕನ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡ್ವಿ. ಈಗ ಒಮ್ಮೆ ಯೋಚನೆ ಮಾಡಿ ನೋಡಿ, ಈ 6 ಹಕ್ಕುಗಳಲ್ಲಿ ಬೇರೆ ಎಲ್ಲಾ ಹಕ್ಕುಗಳಿಗೆ ಅಡಿಪಾಯದಂತಿರೋ ನಿಜವಾದ, ಅತ್ಯಂತ ಪ್ರಮುಖವಾದ ಹಕ್ಕು ಯಾವುದು ಅಂತ ಅನ್ಸುತ್ತೆ? ಇದ್ರ ಬಗ್ಗೆ ಯೋಚಿಸಿ.